ಬಂದ್ಗೆ ಬೆಂಬಲ ನೀಡುವ ಬಗ್ಗೆ ನಾಳೆ ನಿರ್ಧಾರ ಅಂತಂದ್ಬಿಟ್ಟು ಈಗ ಹೋಟೆಲ್ ಅಸೋಸಿಯೇಷನ್ ಅವರು ಕೂಡ ಈಗ ಹೇಳ್ತಾ ಇದ್ದಾರೆ, ಬೆಂಬಲ ಕೊಡ್ತೀವಿ ನಾವಿಲ್ಲ ಅಂತಲ್ಲ, ನಾಳೆ ಸಭೆಯನ್ನು ಕರೆದಿದ್ದೀವಿ ಅಂತಂದ್ಬಿಟ್ಟು. ಈ ಬಗ್ಗೆ ಮಾತನಾಡೋದಕ್ಕೆ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರ್ತಕ್ಕಂಥ PC ರಾವ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಇವಾಗ ಕಾವೇರಿ ಹೋರಾಟಕ್ಕೋಸ್ಕರ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಹೋಟೆಲ್ ಅಸೋಸಿಯೇಷನ್ ಅವರ ನಿರ್ಧಾರ ಏನು? ಖಂಡಿತ ಈಗ ತಾನೇ ಸುದ್ದಿ ಬಂದಿದೆ. ನೆಲ, ಜಲ, ಭಾಷೆ ಇದು ಮೂರು ನಮ್ಮದು. ಕರ್ನಾಟಕ, ಕನ್ನಡದ ಬಗ್ಗೆ ನಾವು ಯಾವಾಗ್ಲೂ ಅಭಿಮಾನ ಇದೆ ನಮ್ಮದು ಹೋಟೆಲ್ ಮಾಲೀಕರದ್ದು. ಆದ್ರೆ ಇದನ್ನು ತಕ್ಷಣ ನಿರ್ಣಯ ತೆಗೆದುಕೊಳ್ಳಕ್ಕೆ ಯಾವುದು ಆಗಲ್ಲ. ನಮಗೂ ಸ್ವಲ್ಪ ಕಾಲಾವಕಾಶ ಬೇಕು. ಕರ್ನಾಟಕ ಸಂಘ, ಬೆಂಗಳೂರು ಸಂಘ, ಬಾರ್ ಅಂಡ್ ರೆಸ್ಟೋರೆಂಟ್, ನ್ಯಾಷನಲ್ ರೆಸ್ಟೋರೆಂಟ್ ಅಸೋಸಿಯೇಷನ್, ಕರ್ನಾಟಕ ಬೇಕರಿ ಸಂಘ ಎಲ್ಲರೂ ಸೇರ್ಕೊಂಡು ಇನ್ನೊಂದು ವಾರ ಆಗುತ್ತೆ. ಅವರೆಲ್ಲರೂ ಸೇರ್ಕೊಂಡು ಒಂದು ವಾರದಲ್ಲಿ ಒಂದು ತೀರ್ಮಾನಕ್ಕೆ ಬರ್ತೇವೆ ಏನ್ ಮಾಡಬೇಕು ಅಂತ. ಆ ತೀರ್ಮಾನ ಎಲ್ಲರೂ ತೀರ್ಮಾನ ಏನಿದೆ ಅದರಲ್ಲಿ ನಾವು ಅಂದ್ರೆ ನೀವು ಹೇಳ್ತಾ ಇರೋದು ಈ ಫುಡ್ ಇಂಡಸ್ಟ್ರಿ ಅಂತ ಏನ್ ಕರಿತೀವಿ ಎಲ್ಲಾರನ್ನೂ ಒಳಗೊಂಡಂತೆ ಒಂದು ನಿರ್ಧಾರ ತಗೋಬೇಕು ಅಂತ. ಹೌದು, ನಮ್ಮದೇ ಆದಂತ ಒಂದು ಒಕ್ಕೂಟ ಇದೆ. ಯಾಕಂದ್ರೆ ಇದು ಎಸೆನ್ಷಿಯಲ್ ಸರ್ವಿಸ್ ಕೂಡ ಇದೆ. ಅದರಲ್ಲಿ ಬೇಕರಿಗಳನ್ನೆಲ್ಲ ಕಂಪ್ಲೀಟ್ ಮುಚ್ಚಲು ಆಗೋದಿಲ್ಲ. ಅವೆಲ್ಲ ಹಾಸ್ಪಿಟಲ್ ಸರ್ವಿಸಸ್ ಇದೆ. ಕೆಲವು ಇನ್ಸ್ಟಿಟ್ಯೂಟ್ಗಳಿಗೆ ಸರ್ವಿಸಸ್ ಇದೆ, ರಿಸರ್ಚ್ ಇನ್ಸ್ಟಿಟ್ಯೂಟ್ ಇಂಥದಕ್ಕೆಲ್ಲ. ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಚರ್ಚೆ ಮಾಡಿ ನಾವು ತೀರ್ಮಾನ ತೆಗೆದುಕೊಳ್ತೇವೆ. ಇದರ ಜೊತೆ ಸರ್ವಪಕ್ಷದ ಸಭೆ ನಡೀತದೆ. ಕಾನೂನು ಹೋರಾಟದಲ್ಲಿ ಏನು ಮಾಡ್ತಾರೆ ಅನ್ನುವಂತ ನಿರ್ಣಯಗಳಾಗ್ತದೆ. ಆದ್ರೆ ಏನಿದ್ರು 13ನೇ ತಾರೀಕು ಘೋಷಣೆ ಮಾಡಿರುವುದು. ಕಾದು ನೋಡೋಣ. ನಮ್ಮ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ನಾವು ಓಕೆ ರಾವ್, ಥ್ಯಾಂಕ್ ಯು. PC ರಾವ್ ಅವರೇ, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಒಂದು ವಾರ ಟೈಮ್ ಕೇಳಿದ್ದಾರೆ ಹೋಟೆಲ್ ಅಸೋಸಿಯೇಷನ್ ಅವರು. ಯಾಕೆಂದ್ರೆ ನಾವು ಒಬ್ಬರೇ ನಿರ್ಧಾರ ತಗೊಳಕ್ಕಾಗಲ್ಲ. ರಾಜ್ಯ ಒಕ್ಕೂಟ, ಬೆಂಗಳೂರು ಒಕ್ಕೂಟ, ಬೇಕರಿ ಅವರು, ಕಾಂಡಿಮೆಂಟ್ಸ್ ಅವರು, ಒಟ್ಟಲ್ಲೇ ಈ ಎಸೆನ್ಷಿಯಲ್ ಸರ್ವಿಸ್ ಅಂತ ಏನು ಬರುತ್ತೆ ಎಲ್ಲರೂ ನಾವು ಮಾತನಾಡಿಸ್ಬೇಕು. ಒಂದು ವಾರದಲ್ಲಿ ನಾವು ತೀರ್ಮಾನವನ್ನು ತಗೊಳ್ತೀವಿ ಅಂತ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷ PC ರಾವ್ ಈಗಷ್ಟೇ ಪಬ್ಲಿಕ್ ಟಿವಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೋರಾಟಗಳೆಲ್ಲವೂ ಕೂಡ ಜೋರಾಗ್ತಾ ಇದೆ. ಚಾಮರಾಜನಗರದಲ್ಲಿ ಜನನಾಯಕನ್ ಸಿನಿಮಾ ಪ್ರದರ್ಶನವನ್ನು ರದ್ದು ಮಾಡಿಸೋದಕ್ಕಿಂತ ತಟ್ಟೆಯನ್ನು ಹೊಡೆದು ಪ್ರತಿಭಟನೆ ಬೇರೆ ಬೇರೆ ಸ್ವರೂಪದಲ್ಲಿ ನಡೀತಾ ಇದೆ. ಎಲ್ಲ ಕಡೆಯಲ್ಲೂ ಜೋರಾಗ್ತಾ ಇದೆ.